ಅಂದ್ರೆ ತುಂಬಾ ಬೇಜಾರ್ ನೋಡಿದ್ದೆ ಆ ಸೀಮಾನ to order tandoori tava, you have to do this way. ಪಾಸ್ ಆಫ್ ಫೇಲ್ ಆಗುತ್ತೆ ನೋಡ್ಕೊಂಡು ಫೋನ್ ಮಾಡು. ಸರ್ಟಿಫಿಕೇಟ್ ಸಿಕ್ತು ಹೆಂಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಕೃಪಾನು ನಮ್ಮ ಟೀಮಿಗೆ ಜಾಯ್ನ್ ಆಗಿದ್ದಾರೆ. ಅವ್ರು ಕಲಿನರಿ ಅಲ್ಲ, ಮೇಕಪ್ ಆರ್ಟಿಸ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಿಮಗೆ ರೀಸೆಂಟ್ಲಿ ಗೊತ್ತಾಗಿದೆ ನನ್ನ ಕಾಲೇಜ್ ಕಂಪ್ಲೀಟ್ ಆಗಿದೆ, ನನ್ನ ಎಕ್ಸಾಮ್ಸ್ ಎಲ್ಲ ಆಯಿತು ಫೈನಲಿ. ಸೊ ಇವತ್ತು ನಾನು ನನ್ನ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ದಿಸ್ ವಿಲ್ ಬಿ ದ ಲಾಸ್ಟ್ ವಿಸಿಟ್ ಅಂದ್ಕೊಳ್ಳಿ. ಆ್ಯಂಡ್ ಏನಕ್ಕೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನನ್ನ ರಿಸಲ್ಟ್ಸ್ ಬಂದಿದೆ, ಪಾಸ್ ಆಫ್ ಫೇಲು ಅಂತ ನೋಡೋಣ. ಸೊ ಇವತ್ತು ನನ್ನ ಸರ್ಟಿಫಿಕೇಟ್ ನನ್ನ ಕೈಲಿ ಬರುತ್ತೆ, ಅದ್ರ ಜೊತೆಗೆ ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ಇರುತ್ತೆ. ಸೊ ಬನ್ನಿ ಹೋಗೋಣ. ಕಾಲೇಜ್ಗೆ ಹೋಗೋಕೆ ಮುಂಚೆ ಇವತ್ತೇನಂದರೆ, ಇವತ್ತು ತುಂಬ ಸ್ಪೆಷಲ್ ಡೇ ಅಂದ್ಕೊಳ್ಳಿ. 1 ಇಯರ್ ಆಗುತ್ತೆ ನನ್ನ 2 ವೀಲರ್ ಗಿಫ್ಟ್ ಮಾಡಿ ನನಗೆ. ನನ್ನ ತಮ್ಮಂದಿರು ಇವತ್ತಿಗೆ 1 ಇಯರ್. ತುಂಬ ಖುಷಿಯಾಗುತ್ತೆ. ಈ ಒಂದು ಅವ್ರು ಗಿಫ್ಟ್ ಕೊಟ್ಟಿದ್ದಕ್ಕಿಂತ ಆ ಒಂದು ಸ್ಪೆಷಲ್ ಮೂಮೆಂಟ್ ಇತ್ತಲ್ಲ, ಸರ್ಪ್ರೈಸ್ ಮಾಡಿ ನನಗೆ ಕೊಟ್ಟಿದ್ದು, ದಟ್ ಈಸ್ ಅನ್ಫರ್ಗೆಟಬಲ್ ನನ್ನ ಹೋಲ್ ಲೈಫಲ್ಲಿ ಅಂದ್ಕೊಳ್ಳಿ. ಯಾಕಂದರೆ ಅದು ಎಕ್ಸ್ಪೆಕ್ಟೇ ಮಾಡದೇ ಇರೋ ಒಂದು ಗಿಫ್ಟ್, ಅದು ಸರ್ಪ್ರೈಸ್ ಅದು. ಸೊ ಅದಕ್ಕೆ ನೋಡಿ ಹೆಂಗ್ ಮಾಡಿ ಇಟ್ಟಿದ್ದೀನಿ. ಸೊ ತುಂಬ ದಿವಸ ಆಯಿತು ನನ್ನ ಗಾಡಿ ಯೂಸ್ ಮಾಡಿಲ್ಲ. ಸೊ ಇವತ್ತು ವಾಶ್ ಮಾಡಿ ಹೋಗೋಣ ಅಂತ. ಸೊ ಕಾಲೇಜ್ ಹೋಗಕ್ಕೆ ಮುಂಚೆ ವಾಶ್ ಮಾಡೋಣ, ಗಾಡಿ ವಾಶ್ ಮಾಡಿ ರೆಡಿಯಾಗಿ ಹೋಗೋಣ. ಹಲೋ ಮದರ್ ಇಂಡಿಯಾ. ನಮ್ಮ ಮಮ್ಮಿ ಅಂತೂ ಫುಲ್ ಸಣ್ಣ ಆಗ್ತಾರೆ ಫುಲ್ ಸಣ್ಣ ಆಗ್ತಾವ ನಮ್ಮಮ್ಮ. ಇವತ್ತಿಗೆ 1 ಇಯರ್ ನನ್ನ ಗಾಡಿ ತಗೊಂಡ ಸ್ವೀಟ್ ಕೊಡು ನೋಡ್ತಿದ್ದೆ. 1 ಇಯರ್ ಆಯ್ತಲ್ಲ 1 ಇಯರ್ ಆಯ್ತಲ್ಲ, ಇದುವರೆಗೂ ಗಾಡಿ ವಾಶ್ ಮಾಡಿರ್ಲಿಲ್ಲ. ಸೊ ಇವತ್ತಾದ್ರೂ 1 ಇಯರ್ ಸೆಲೆಬ್ರೇಷನ್ ಒಂದು ಸ್ಪೆಷಲ್ ಆಗಿರ್ಲಿ ಅಂದ್ಬಿಟ್ಟು ವಾಶ್ ಮಾಡೋಣ. ಹಾಗೆ 1 ಇಯರ್ ಆಯ್ತಲ್ಲ, ಅದಕ್ಕೆ ನಮ್ಮ ಮಮ್ಮಿನೇ ವಾಶ್ ಮಾಡ್ತಾರಂತೆ ಗೈಸ್. 1 ಇಯರ್ ಸೆಲೆಬ್ರೇಷನ್ ಆಯ್ತಾ ಅಂತೆ ಗೈಸ್. ಎಕ್ಸ್ಪೆಕ್ಟ್ ಮಾಡಿಲ್ಲ ಮಮ್ಮಿ. ಇವತ್ತು ಕೇಳಿ 1 ನಿಮಿಷ. ಇಲ್ಲ ನೀವೇನ್ ನೀವು ಬರೋ ಅವಶ್ಯಕತೆ ಇಲ್ಲ. ಇವತ್ತು ಕಾಲೇಜಲ್ಲಿ ನನಗೆ ಸರ್ಟಿಫಿಕೇಟ್ ತರ, ವಿಚ್ ಇಸ್ ಮಾಮ್ ಪ್ಲೀಸ್ ಮಾಮ್. ಗೈಸ್ 2 ವೀಲರ್ ಎಲ್ಲ ವಾಶ್ ಮಾಡಿದ್ದಾಯ್ತು. ಸೊ ಇವಾಗ ನಾನು 4 ವೀಲರ್ಗೆ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ವಿಚ್ ಈಸ್ ಅಗ್ಯಾರೋ ಪ್ರೈಮೋ ಡಿಜಿಟಲ್ ಟೈರ್ ಇನ್ಫ್ಲಾಟರ್ ಅಂತ. ಸೊ ಇದು ಹೆಂಗೆ ಯೂಸ್ ಮಾಡೋದು ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಬ್ಯಾಗ್ ಕೊಟ್ಟಿದ್ದಾರೆ, ಅಡಿಷನಲ್ ನೋಸಲ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಆನ್ ಅಂಡ್ ಆಫ್ ಬಟನ್ ಸಪ್ರೇಟ್ ಆಗಿದೆ ಆ್ಯಂಡ್ ಜೊತೆಗೆ 4 ಬಟನ್ಸ್ ಕೂಡ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಪೋರ್ಟಬಲ್ ಡಿಸೈನ್ ಇರೋದ್ರಿಂದ ಈಸಿಲಿ ಕ್ಯಾರಿ ಮಾಡ್ಬೋದು. ಮೇನ್ ಆಗಿ ಇದರಲ್ಲಿ ಸ್ಮಾರ್ಟ್ ಲಾಕಿಂಗ್ ಸಿಸ್ಟಮ್ ನೋಸಲ್ ಇರೋದ್ರಿಂದ ಸೊ ಟೈರ್ಗೆ ಕನೆಕ್ಟ್ ಮಾಡೋದು ಈಸಿ. ಮತ್ತೆ ಇದರಲ್ಲಿ 4 ಮೀಟರ್ ಲಾಂಗ್ ಕೇಬಲ್, ಅರೌಂಡ್ 13 ಫೀಟ್ ಕೇಬಲ್ ಕೊಟ್ಟಿದ್ದಾರೆ. ಕಾರಿಂದ ಚಾರ್ಜಿಂಗ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ಇದರಲ್ಲಿ ಬಿಲ್ಟ್ ಇನ್ ಡಿಜಿಟಲ್ ಪ್ರೆಷರ್ ಗೇಜ್ ಡಿಸ್ಪ್ಲೇ ಇರೋದ್ರಿಂದ ಡಿಫ್ರೆಂಟ್ ಪ್ರೆಷರ್ ಯೂನಿಟ್ ಚೂಸ್ ಮಾಡ್ಬೋದು. PSI, BAR, KPA ಮತ್ತು KG-CM2 ಪ್ಲಸ್ ಅಂಡ್ ಮೈನಸ್ ಬಟನ್ಸ್ ಯೂಸ್ ಮಾಡಿ ನಮಗೆ ಬೇಕಾದಾಗ ಪ್ರೆಷರ್ ಸೆಟ್ ಮಾಡ್ಬೋದು. ಎಕ್ಸಾಂಪಲ್, ಟೈರ್ಗೆ 35 PSI ಬೇಕು ಅಂದ್ರೆ 35 PSI ಸೆಟ್ ಮಾಡಿ ಆನ್ ಮಾಡಿದ್ರೆ ಆ ಪ್ರೆಷರ್ ರೀಚ್ ಆದ್ಮೇಲೆ ಆಟೋ ಶಟ್ ಆಫ್ ಆಗುತ್ತೆ. ಸೊ ಓವರ್ ಇನ್ಫ್ಲೇಷನ್ ಬಗ್ಗೆ ವೆರಿ ಮಾಡೋ ಬೇಕಾಗಿಲ್ಲ. ಮತ್ತೆ ಮಲ್ಟಿಪಲ್ ನೋಸಲ್ಸ್ ಕೂಡ ಸಿಗುತ್ತೆ. ಸೊ ಕಾರ್ ಟೈರ್ ಜೊತೆಗೆ ಫುಟ್ಬಾಲ್, ಬಾಸ್ಕೆಟ್ಬಾಲ್ ತರ ಇನ್ಫ್ಲಾಟೇಬಲ್ಸ್ಗೂ ಯೂಸ್ ಮಾಡಬಹುದು. ಇನ್ನೊಂದು ಯೂಸ್ಫುಲ್ ಫೀಚರ್ ಅಂದ್ರೆ ನೈಟ್ ಟೈಮ್ ಅಲ್ಲಿ ಟೈರ್ ಇಶ್ಯೂ ಆದ್ರೆ ವಿಸಿಬಿಲಿಟಿಗೆ ಯೂಸ್ಫುಲ್ ಆಗುತ್ತೆ. ಸೊ ಓವರ್ ಆಲ್ ಇದು ಕಾರಲ್ಲಿ ಕ್ಯಾರಿ ಮಾಡೋಕ್ಕೆ ಕಂಪ್ಯಾಕ್ಟ್ ಆ್ಯಂಡ್ ಯೂಸ್ಫುಲ್ ಗ್ಯಾಜೆಟ್. ಎನಿವೇರ್ ಎನಿ ಟೈಮ್ ಟೈರ್ ಪ್ರೆಷರ್ ಲೋ ಆದರೂ ಎಮರ್ಜೆನ್ಸಿಗೆ ಯೂಸ್ ಮಾಡ್ಬೋದು. ಲಾಸ್ಟ್ ಇಯರ್ ಅವರು ನನಗೆ ವೆಹಿಕಲ್ ಗಿಫ್ಟ್ ಮಾಡಿದ್ರು. ಈ ಸಲ ನನ್ನ ಸೈಡಿಂದ ಅವರಿಗೆ ಸ್ಮಾಲ್ ಬಟ್ ಯೂಸ್ಫುಲ್ ಗಿಫ್ಟ್. ಗೈಸ್ ಇವಾಗ ನಾನು ರೆಡಿಯಾಗಿದ್ದೀನಿ ನೋಡಿ. ರೆಡಿಯಾಗಿ ನಾನು ಇವಾಗ ಬ್ರೇಕ್ಫಾಸ್ಟ್ ಇವಾಗ ಮಾಡಿದ್ದೀನಿ. ಆಲ್ಮೋಸ್ಟ್ 11 o'clockಗೆ ತಿಂಡಿ ತಿಂದಿದ್ದೀನಿ. ಇವಾಗ ಹೊರಡಬೇಕು, ಬನ್ನಿ ಹೋಗೋಣ. ಆಫ್ಟರ್ ಸೋ ಮೆನಿ ಡೇಸ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅದು ಬೇರೆ ಈ ಥರ ಔಟ್ಫಿಟ್ಟಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ಫಸ್ಟ್ ಡೇ ಹೋಗಿದ್ರು, ಇವತ್ತು ಮತ್ತೆ ಲಾಸ್ಟ್ ಡೇ ಹೋಗ್ತಾ ಇದ್ದೀನಿ ಈ ಥರ ಔಟ್ಫಿಟ್ಟಲ್ಲಿ. ಇಲ್ಲಾಂದರೆ ಯಾವಾಗಲೂ ಯೂನಿಫಾರ್ಮ್ ಹಾಕ್ಕೊಂಡು ಶೆಫ್ ಕೋಟ್ ಹಾಕೊಂಡು ಹೋಗ್ತಿದ್ದೆ. ಸೊ ಬನ್ನಿ ಹೋಗೋಣ. ಪಾಸ್ ಆಫ್ ಫೇಲ್ ಆಗುತ್ತೆ ನೋಡ್ಕೊಂಡು ಫೋನ್ ಮಾಡು. ಆಯ್ತು ಬನ್ನಿ ನೈಸ್ ಹೋಗೋಣ. ಪಾಸ್ ಆಫ್ ಫೇಲ್ ಅಂತ ನೋಡೋಣ. ನಾನು ಮನುಷ್ಯ ನೋಡಿ ಏನು ಸಕಲಾಗಿ ಕಾಣಿಸ್ತವ್ರೆ. ಫುಲ್ ಹೇರ್ ಕಟ್ ಎಲ್ಲ ಮಾಡ್ಕೊಂಡು ಫುಲ್ ಸಕಲಾಗಿ ಕಾಣಿಸ್ತವ್ರೆ. 1 ತಿಂಗಳಾದ್ಮೇಲೆ 1-2 ವಾರ ಆದ್ಮೇಲೆ ನೋಡ್ತಾ ಇದೀವಿ ಅಷ್ಟೇ. ಬನ್ನಿ ಹೋಗೋಣ. ಚೆನ್ನಾಗಿ ಕಾಣಿಸ್ತಿದಾರಲ್ಲ ಇವರು. ಫೋನ್ ಮಾಡಿ ಹೋಗ್ಬೇಕಂತೆ ಮೇಲೆ. ಮುಂಚೆ ಎಲ್ಲ ಹಂಗೆ ಹೋಗ್ತಿದ್ವಲ್ವಾ. ಏನು ಮುಂಚೆ ಬ್ಯೂಟಿ ಸೀಕ್ರೆಟ್ ಹೇಳಿ ನಿಮ್ಗೆ.
ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿರು. ಇನ್ನೇನು ಆಪ್ಷನ್ ಇಲ್ಲ, ಕುತ್ಕೊಳ್ಳಿ. ನಾವು ಕುತ್ಕೊಳ್ಳೋದೆ ಅಷ್ಟೇ. ಸಾಕಾಯ್ತು. ಹೆಂಗ್ ಅನ್ಸಿದೆ ಅನುಷಾ ಸರ್ಟಿಫಿಕೇಟ್ ತಗೊಳಕ್ಕೆ? ಖುಷಿ ಆಗ್ತೀನಿ. ನನ್ನ ನೋವನ್ನು ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಯಾಕೆ ಖುಷಿ ಪಡ್ಬೇಕಲ್ವಾ ನೀವು ಸರ್ಟಿಫಿಕೇಟ್ ತಗೊಳಕ್ಕೆ? ಅದ್ರ ಒಳಗಡೆ ಏನಿದೆ? ಪಾಸ್ ರಿಸಲ್ಟ್, ಅದು ಸ್ವಲ್ಪ ಮಾರ್ಕ್ಸಾ? ಟೆನ್ಷನ್. ನನಗೂ ಗೊತ್ತಿಲ್ಲ ಗೈಸ್. ನಾವು ಫಸ್ಟ್ ಸರ್ಟಿಫಿಕೇಟ್ ತಗೊಂಡ್ಬಿಡೋದು. ಬಟ್ ಒಂದು ಸರ್ಟಿಫಿಕೇಟ್ ಬರ್ದೇ ಇಲ್ಲ ಅಂತ ಹೇಳ್ತೀವಿ. ಅದು ಓಕೆ, ಬಟ್ ದಟ್ಸ್ ಓಕೆ. ಬಟ್ ನಾವು ಟೈಮ್ ಇನ್ವೆಸ್ಟ್ ಮಾಡಿದೀವಿ, ಎವ್ರಿ ಡೇ ಕ್ಲಾಸಸ್ ಅಟೆಂಡ್ ಬಟ್ ಮಾಡಿದೀವಿ. ಸರ್ಟಿಫಿಕೇಟ್ ನೋಡೋ ಖುಷಿ ಇದೆ. 6 ತಿಂಗಳದೊಂದು ಏನೇನೆಲ್ಲ ಸಾಧನೆ ಏನೇನೆಲ್ಲ ಮಾಡಿದೀವಿ, ಸಾಧನೆ ಮಾಡಿದೀವಿ ಅದೊಂದು ಸರ್ಟಿಫಿಕೇಟ್. ಅವಾಗ ನಮ್ಗೊಂದು ಅಫಿಷಿಯಲ್ ಆಗಿ ವಿ ಆರ್ ಆಲ್ಸೋ ಸರ್ಟಿಫೈಡ್ ಶೆಫ್ ಸರ್ಟಿಫೈಡ್ ಶೆಫ್ ಅಂತ ಇರುತ್ತೆ. ವ್ಯಾಲ್ಯೂ ಇರುತ್ತೆ ಅಂತ. ಎಸ್, ಹ್ಯಾಪಿ ಫಾರ್ ದಟ್. ಕನ್ನಡ ಬರಲ್ಲ. ನಮಸ್ಕಾರ ಬೋಲೋಣ. ನಮಸ್ಕಾರ ಗೈಸ್. ಅಯ್ಯೋ, ನಮಸ್ತೆ. ಅಡುಗೆ ಕನ್ನಡನೇ ಬರಲ್ಲ. ನಮಸ್ಕಾರ ಗೈಸ್, ಅದು ಫ್ಲೈಟ್ ಹೋಗ್ಬೋದು. ಬನ್ನಿ, ತೊಳಗ್ ಬಂದಿದ್ದೀರಾ, ಕೈ ಅಲ್ಲಾಡ್ಸ್ಕೊಂಡ್ ಬಂದಿದ್ದೀರಾ. ಒಂದ್ ಬ್ಯಾಗ್ ತರಬೇಕು ಅಂತ ಏನು ನೀವ್ ಗೊತ್ತಿಲ್ಲ. ತಂದಿದ್ದಿಲ್ಲಲ್ಲ, ಅಲ್ಲಿ ಇದೆಲ್ಲ ಬ್ಯಾಗ್. ಈ ಬ್ಯಾಗಲ್ಲಿ ಏನು ಆಗಲ್ಲ. ಕಿಚನ್ ಟು ಹೋಗೋಣ. ಆಕ್ಚುಲಿ ಫೈನಲಿ ಸರ್ಟಿಫಿಕೇಟ್ ಸಿಕ್ತು. ಹೆಂಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಸೊ ಫೈನಲಿ ಸರ್ಟಿಫೈಡ್. ಬನ್ನಿ ಹೋಗೋಣ. ಕಿಚನ್ ಟು ಅಲ್ಲಿ ಸ್ವಲ್ಪ ನಮ್ಮ ಜೂನಿಯರ್ಸ್ ಎಲ್ಲ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸ್ಕೊಂಡು, ಶೆಫ್ಗಳ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಹೋಗೋದು. ಇಲ್ಲಿಂದ ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಒಂದು ಈವ್ನಿಂಗ್ ಒಂದು ಈವೆಂಟ್ ಇದೆ. ಆ ಈವೆಂಟಿಗೆ ಏನಾದರೂ ಔಟ್ಫಿಟ್ ತೊಗೋಬೇಕು. ಸೊ ಶಾಪಿಂಗ್ ಎಲ್ಲ ಮಾಡಬೇಕು. ಅದಕ್ಕೆ ಮುಂಚೆ ಮಾತಾಡ್ಸ್ಕೊಂಡು ಹೋಗೋಣ. ಗೈಸ್, ಇವಾಗ ಕಿಚನ್ ಟೂಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಇದಂತೂ ಲಾಸ್ಟ್ ಡೇ ಇರುತ್ತೆ ನಾವು ಕಿಚನ್ ಟೂಗೆ ವಿಸಿಟ್ ಆಗೋದು ಅಷ್ಟೇ, ಮತ್ತೆ ವಿಸಿಟ್ ಆಗಲ್ಲ. ಟೈಕ್ ಟೈಮಿಗೆ ಬಂದಿದ್ದೀವಿ. ಲಂಚಿಗೆ ಬಿಟ್ಟಿದ್ದಾರೆ ಎಲ್ಲರಿಗೂ. ಸೊ ಎಲ್ಲರಿಗೂ ಮಾತಾಡ್ಸ್ಕೊಂಡು ಎಲ್ಲರೂ ನಮ್ಮ ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಮಾತಾಡ್ತಿದ್ರು ನಮ್ಮ ಜೂನಿಯರ್ಸ್ ಎಲ್ಲ. ಲಾಕರ್ಸ್ ಎಲ್ಲ ಇಲ್ಲಿ ಹಿಂಗೆಲ್ಲ ಇತ್ತು. ಇಲ್ಲೆಲ್ಲ ನಿಂತ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಶೆಫ್ ಕೋಟ್ ಹಾಕೊಂಡೆಲ್ಲ ಹೋಗ್ತಿದ್ವಿ. ಇದೆಲ್ಲ ಇಲ್ಲಿ ಸೈನಿಂಗ್ ಎಲ್ಲ ಮಾಡ್ತಿದ್ವಿ. ನೀವು ಸರ್ಟಿಫಿಕೇಶನ್ ಸಿಕ್ತು. ಇವಾಗ ನಾನು ಇಲ್ಲಿಂದ ಡೈರೆಕ್ಟ್ ಒಂದು ಮಾಲ್ ಆಫ್ ಏಷ್ಯಾಗೆ ಹೋಗಿ ಒಂದು ಔಟ್ಫಿಟ್ನ ಪರ್ಚೇಸ್ ಮಾಡಿ, ಇವ್ರ ಜೊತೆ ಹೆಂಗೋ ಬಂದಿದ್ದೀವಲ್ಲ ಲಂಚ್ ಮಾಡೋಣ ಅಂತ ಇವ್ರ ಜೊತೆ ಲಂಚ್ ಮಾಡ್ಕೊಂಡು ಒಂದು ಔಟ್ಫಿಟ್ನ ಪರ್ಚೇಸ್ ಮಾಡಿ ನಾನು ರೆಡಿಯಾಗಿ ಹೋಗಬೇಕು. ಬನ್ನಿ ಹೋಗೋಣ. ಸೊ ಸರ್ಟಿಫಿಕೇಶನ್ ಇನ್ನೂ ನಾನು ಯಾರಿಗೂ ತೋರಿಸಿಲ್ಲ. ಏನು ಹೇಳ್ತಾರೆ ನಮ್ಮ ಮಮ್ಮಿ ನಮ್ಮ ತಮ್ಮಂದಿರೆಲ್ಲ ಏನು ಹೇಳ್ತಾರೆ ಅಂತ ಆಮೇಲೆ ಕೇಳೋಣ ಅಂತೆ. ಬನ್ನಿ. ಸೊ ಗೈಸ್, ಫೈನಲಿ ಕಾಲೇಜ್ ಎಲ್ಲ ಮಾತಾಡ್ಸ್ಕೊಂಡು ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಓಡ್ತಾ ಇದ್ದೀನಿ. ಬನ್ನಿ ಹೋಗೋಣ ಮಾಲ್ ಆಫ್ ಏಷ್ಯಾ ಹತ್ರ. ಸೊ ಇಲ್ಲಿ ಅಜೋಟಿಗೆ ಹೋಗೋಣ ಅಂತ ಬಂದಿದ್ದೀನಿ. ಕೃಪಾ ಅವ್ರು ಬೇರೆ ಬಂದಿದ್ದಾರೆ. ಹಂಗೆ ಹೋಗೋಣ ಅಂತ ಹುಡುಕ್ತೇನೆ. ನೋಡಿ ಫುಲ್ ರೌಂಡ್ ಹೊಡಿತೇನೆ. ನನ್ನ ಫ್ರೆಂಡ್ಸ್ ಬಂದು ಆಲ್ರೆಡಿ ಫುಡ್ ಕೋರ್ಟಲ್ಲಿ ನಿಂತಿದ್ದಾರೆ. ಇಲ್ಲೆಲ್ಲ ಕೃಪಾ ಇದ್ದಾರೆ. ಸ್ವಲ್ಪ ನಡ್ಕೊಂಡು ಹುಡುಕೊಂಡು ಹೋಗ್ಬೇಕು ಇವಾಗ. ಮತ್ತೆ ಅದಾದ್ಮೇಲೆ ಊಟಕ್ಕೆ ಹೋಗ್ಬೇಕು. ಫಸ್ಟ್ ಹೊಟ್ಟೆ ಹಸಿತಿದೆ. ಇಬ್ರು ಔಟ್ಫಿಟ್ ಪರ್ಚೇಸ್ ಮಾಡ್ಬೇಕು. ಅವ್ರು ಆಲ್ರೆಡಿ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಅಂತ. ಇವಾಗ ನಾನು ಪರ್ಚೇಸ್ ಮಾಡ್ಬೇಕು. ನಾವು ಲಂಚಿಗೆ ಬಂದಿದ್ದೀವಿ. ಏನಿಲ್ಲೇನಾ, ನಮ್ಮ ಕೃಪಾನು ನಮ್ಮ ಟೀಮಿಗೆ ಜಾಯ್ನ್ ಆಗಿದ್ದಾರೆ. ಅವ್ರು ಕಲಿನರಿ ಅಲ್ಲ, ಮೇಕಪ್ ಆರ್ಟಿಸ್ಟ್. ಮಾಲ್ ಆಫ್ ಏಷ್ಯಾದಲ್ಲಿ ಯೂಮಿ ಅಂತ ಒಂದು ರೆಸ್ಟೋರೆಂಟ್ ಇದೆ. ಇವತ್ತು ಬಂದು ಟೇಸ್ಟ್ ಮಾಡೋಣ, ರಿವ್ಯೂ ಕೊಡೋಣ ಈ ಫುಡ್ದು. ನಾನಂತೂ ಫಸ್ಟ್ ಟೈಮ್ ಜಪಾನೀಸ್ ಫುಡ್ ರೆಸ್ಟೋರೆಂಟಿಗೆ ಬಂದಿರೋದು. ಜಪಾನೀಸ್ ಫುಡ್ಡಿಗೆ ಒಂದು ರೆಸ್ಟೋರೆಂಟ್ಗೆ ಬಂದಿಲ್ಲ ನಾನು ಇವತ್ತೇ ಫಸ್ಟ್. ಓವರ್ ಪ್ರೈಸ್ ಆ್ಯಕ್ಚುಲಿ ಇವಾಗ ಆಗ್ತಾನೆ. ಕೃಪಾ ಈಗ ಹೋಗ್ಬೇಕು ಅಕ್ಕ ಅಂದ್ರು. ಬಂದೇ ಬಿಟ್ಟು ಥ್ಯಾಂಕ್ ಯು ಅನ್ಕೊಂಡಿದ ತಕ್ಷಣ ಬಂದ್ಬಿಟ್ಟು ಎಲ್ಲ ಹಂಗೆ ಎಲ್ಲ ಅದನ್ನೇ ನಾನು ಎಲ್ಲ ಹಿಂಗೆ ಆಗಲಿ. ನೀವೇನೇನು ಅನ್ಸುತ್ತೆ ಎಲ್ಲ ಹಿಂಗೆ ಆಗಲಿ. ಬ್ಲೆಸ್ಸಿಂಗ್ಸ್ ಒಳ್ಳೇದಾಗಿ. ಗೈಸ್, ನಾವು ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇದೀವಿ. ಯಾಕೋ ಅಲ್ಲಿ ಬೇಡ ಅನ್ಸ್ತು. ಯಾಕಂದ್ರೆ ನಮ್ಗೆ ತುಂಬಾ ಹೊಟ್ಟೆ ಹಸಿತಿದೆ. ಆ ತರ ಫುಡ್ ಅಲ್ಲಿ ನಮ್ಗೆ ಹೊಟ್ಟೆ ತುಂಬಲ್ಲ ಅಂತ ನಾನ್ ಅನ್ಕೊಂಡಿದೀನಿ. ಒಂದು ಕೃಪಾ ಅನುಷಾ ಅಲ್ಲ, ಕೃಪಾ ಪಾಪ ಅನ್ಕೊಂಡಿದ್ದಲ್ಲ ವಾಪಸ್ ಇಲ್ಲ ಇಲ್ಲ ಅಲ್ಲ. ಅನ್ಕೊಂಡ್ರಿ ಹೋದ್ರಿ, ಕುತ್ಕೊಂಡ್ರಿ, ಬಂದ್ರಿ. ಬರ್ಬೇಕು ಅನ್ಕೊಂಡಿದ್ದೆ ಅಕ್ಕ, ಅಷ್ಟೇ. ತಿನ್ನೋದ್ ಅನ್ಕೊಂಡಿರ್ಲಿಲ್ವಾ? ಸೊ ಬನ್ನಿ ಹೋಗೋಣ. ಏನೋ ಇಶಾರ ಅಂತ ಚೂಸ್ ಮಾಡಿ ಒಳಗಡೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ. ಕೋಲ್ಹಾಪುರ್, ಹೌಸ್ ಆಫ್ ಕೋಲ್ಹಾಪುರ್ ಅಂತ ನೋಡೋಣ. ಮೆನ್ಯೂ ಇಲ್ಲಿದೆ, ಇಲ್ಲಿ ಪ್ರೈಸ್ ಇದೆ. ಹಿಂಗ್ ನೋಡದ ಹಿಂಗ್ ನೋಡದ ಅದೇ ನೋಡ್ತಾ ಇದೀನಿ. ಹಿಂಗ್ ನೋಡೋದ ಅಂತ. ಬಟ್ ಅದೇ ನೋಡ್ಬೇಕು, ಟೇಸ್ಟ್ ಮಾಡ್ಬೇಕು ಹೆಂಗಿರುತ್ತೆ ಈ ಪ್ರೈಸ್ಗೆ ಅಂತ. ಸ್ನೇಹ ಹೇಳಿದಾಳೆ ಅಲ್ಲಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ, ಸೇಮ್ ಪ್ರೈಸ್ ಇದೆ ಅಂತ. ಬಟ್ ಇವಾಗ ಇಲ್ಲಿಂದ ಎದ್ದು ಹೋಗಕ್ಕಂತೂ ಆಗಲ್ಲ, ವಾಪಸ್ಸು ಮರ್ಯಾದೆ ಹೋಗುತ್ತೆ. ಇಲ್ಲೇ ಏನಿದೆ ಅದನ್ನೇ ಆರ್ಡರ್ ಮಾಡ್ಕೊಂಡು ತಿನ್ನೋದು. ಗೈಸ್, ಇಲ್ಲಿ ನಾವು ಇಶಾರಾ ಅಂತ ಒಂದು ರೆಸ್ಟೋರೆಂಟ್ ಬಂದಿದ್ವಿ, ವಿಚ್ ಇಸ್ ಹೌಸ್ ಆಫ್ ಕೋಲ್ಹಾಪುರ್ ಅಂತೆ.
ನಾನು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಿರೋದು. ಐ ವಾಸ್ ನಾಟ್ ಇವನ್ ನೋಯಿಂಗ್ ಇದು ಸೈನಿಂಗ್ ಅಲ್ಲಿ ಬಂದು ಐ ಮೀನ್ ಏನಂತಾರೆ ಸೈನ್ ಮಾಡ್ತಾರೆ ಅಷ್ಟೇ. ಅವ್ರು ಹಿಂಗೆ ಹೇಳ್ತಾರೆ ಇಶಾರಾ ಅಂದ್ರೆ ಇನ್ ಹಿಂದಿಯಲ್ಲಿ ಸೈನ್ ಅಂತ. ಅಂದ್ರೆ ಏನಂತಾರೆ ಕನ್ನಡದಲ್ಲಿ ಇಶಾರಾಗೆ ಇಶಾರಾ ಮಾಡೋದು ಹಿಂದಿ ಇಶಾರಾ ಮಾಡೋದು ಅಂತಾರಲ್ಲ. इशारा नहीं हिंदी ಇಶಾರಾ ಇದೆ ಹಿಂದಿ. ಕನ್ನಡ ಸನ್ನೆ ಮಾಡೋದು ಇಶಾರಾ, ಸನ್ನೆ ಮಾಡಿ ಮಾತಾಡೋದು. ಇವಾಗ ನಾನು ಏನಾದ್ರು ಹೇಳ್ಬೇಕಾದ್ರೆ ಹೇಳಂಗಿಲ್ಲ, ಇದು ನಿಂಗೆ ಸನ್ನೆ ಮಾಡಿ ಹೇಳ್ತಾರೆ. ನಾವು ನಮಗ್ ಬಂದಿರೋ ಅವರು ಏನಂತಾರೆ ಅವ್ರು ಕೇಳಿದ್ರಲ್ಲ ಸನ್ನೆ ಮಾಡಿದ್ರು. ನಾನೇನೋ ಅವ್ರಿಗೆ ಮಾತ್ರ ಮೇ ಬಿ ಬರಲ್ವೇನು ಅಂತ ನೋಡ್ರೆ ಬೇರೆಯವ್ರೆಲ್ಲರೂ ಹಂಗೆ ಬೇರೆ ಎಲ್ಲರೂ ಹಂಗೆ ಮಾತಾಡ್ತಿದ್ದಾರೆ, ಹಂಗೆ ಆರ್ಡರ್ಸ್ ನ ತಗೋತಿದ್ದಾರೆ. ವೆರಿ ಯೂನಿಕ್ ನನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಿಂಗೆ ಗೊತ್ತಿತ್ತಾ ಇದು ಎಷ್ಟು ದಿನ ಗೊತ್ತಿತ್ತಾ ಅಂತ? ತುಮको पता था फर्स्ट इशारा नहीं the signing करके बात करना होता है that we have to. नहीं हाँ मुझे लगा था कि यू कैन ऑर्डर समथिंग ऐसे इशारा में, बट मुझे नहीं पता था कि वैसे लोग को हायर ही किया दैट यू हैव टू डू इशारा They have hired that kind of people only. with disability so that you can इशारा में you can just tell them. For example, ये ऊपर में देखना, if you want to order tandoori या तवा, you have to do this way, so they will understand that you want to order this. And side में there are so many. ನೋಡಿ ಗೈಸ್, ತಂದೂರಿ ತವಾ ಏನಾದ್ರು ಆರ್ಡರ್ ಮಾಡ್ಬೇಕಂದ್ರೆ ಹಿಂಗ್ ಮಾಡ್ಬೇಕಂತೆ. ಇಲ್ಲಿ ನೋಡಿ ಸೈನ್ಸ್ ಎಲ್ಲ ಹಾಕಿದ್ದಾರೆ. ವೆರಿ ನೈಸ್ ಅಲ್ಲ, ವೆರಿ ಯೂನಿಕ್ ಗೈಸ್, ವೆರಿ ಯೂನಿಕ್. ಈ ತರ ಸೈನ್ಸ್ ಇದೆ. ಕನ್ನಡದಲ್ಲಿ ನಮ್ಮ ಕಣ್ಣಿಡಿಯಕ್ಕೇನೆ ಅರ್ಧ ಗಂಟೆ ಆಯ್ತಲ್ಲ. ನಾವು ಅನುಷಾ ಇಶಾರಾ ಕನ್ನಡದಲ್ಲಿ ಇಶಾರಾ ಅಂತೆ. ಲೇಟ್ ನೋಡಿ ಹೆಂಗಿದೆ. ಚಾಟ್ ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ನಾನು ಟೇಸ್ಟ್ ಮಾಡ್ತೀನಿ. ಬಂದಿದ್ದಕ್ಕೂ ಸಾಕಾಯ್ತು. ಒಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್. ಒಂದು 10-15 ನಿಮಿಷ ವೇಟ್ ಮಾಡಿದೀವಿ. ಫೈನಲಿ ಊಟ ಬಂತು. ಇದು ಬಂದು ಅಸೋಟೆಡ್ ಬ್ರೆಡ್ ಬ್ಯಾಸ್ಕೆಟ್. ಎಲ್ಲಾ ತರದ ರೋಟಿ ಇರುತ್ತೆ, ಸೊ ಅದಕ್ಕೆ ನಾವು ಹೆಚ್ಚು ಆರ್ಡರ್ ಮಾಡೋದು. ರೂಪಾಯಿ ಎದಕ್ಕೋಗ್ಬಿಟ್ರು ಅವ್ರು ಸೈಡ್ ಲ್ಯಾಂಗ್ವೇಜ್ ಅಲ್ಲಿ. ಅವರು ಇಲ್ಲಿ ಇಟ್ಟಿದ್ರು, ಇಲ್ಲೇ ಬೇಡ ಇಡ್ಬೇಡ್ರಿ ಅಂತ ಹೇಳೋದು. ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದೆ, ನೋಡಿದ್ರೇನೆ ಗೊತ್ತಾಗ್ತಿದೆ. ಇದು ನಾವು ಚಿಕನ್ ಮಕ್ನಿ ಅಲ್ವಾ ತಗೊಂಡಿದ್ದು, ಬಟರ್ ಚಿಕನ್ ಗೈಸ್. ಆಮೇಲೆ ನಾರ್ಮಲ್ ರೋಟಿ ಇದು, ಅದು ವೆಜ್. ಅವರು ವೆಜ್ ಇದೆ, ನಾವು ನಾನ್ ವೆಜ್. ತರದ್ ನೋಡಿ, ವೆಟ್ ಟಿಶ್ಯೂ ಕೊಡ್ತಾರೆ, ನನ್ನ ಕೈ ತೊಳಿದೆ. Service tax bill, zero. ಸರ್ವಿಸ್ ಟ್ಯಾಕ್ಸ್ No, किसके लिए zero? ನೋಡಿ ಆಂಬಿಯನ್ಸ್ ಹೆಂಗಿದೆ. ನೋಡಿ ಹಿಂಗಿದೆ. ಎಷ್ಟು ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀವಿ. ಸ್ನೇಹ ಹೋಟ್ಲು ಹೋಗೋಣ ಬನ್ನಿ ನಾವು. ಗೈಸ್ ಬನ್ನಿ ಹೋಗೋಣ ನಾವು. ಮಳೆ ನೋಡಿ ಯಾವ ಲೆವೆಲ್ ಮಳೆ ಬಂದಿದೆ ಅಂದ್ರೆ ಫುಲ್ ನೋಡಿ, ಗೊತ್ತೇ ಆಗಿಲ್ಲ ಒಳಗಡೆ ಇರೋದ್ರಿಂದ ಮಳೆ ಬಂದಿದೆ ಅಂತಾನೆ ಗೊತ್ತಿಲ್ಲ, ಎಷ್ಟು ಜೋರ್ ಮಳೆ ಬಂದಿದೆ. ಸೊ ಮೀನ್ ಮೇಲೆ ಕೃಪಾ ಆಲ್ರೆಡಿ ಹೊರಟ್ಬಿಟ್ಟಿದ್ರು. ಸೊ ಇವಾಗ ನಾನು ಶಾಪಿಂಗ್ ಮಾಡಿ ಒಂಚೂರು ಡೆಸರ್ಟ್ಸ್ ಎಲ್ಲ ತಿಂದು ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ ರೆಡಿ ಆಗ್ಬೇಕು. ಸೊ ಬನ್ನಿ ಹೋಗೋಣ. ಗೈಸ್ ನಾನು ಕೃಪಾ ಮನೆಗೆ ಬಂದು ರೆಡಿ ಆಗಿದ್ದೀನಿ. ಅನ್ಫಾರ್ಚುನೇಟ್ಲಿ ನಾನು ಒಂದು ಔಟ್ಫಿಟ್ನ ಪರ್ಚೇಸ್ ಮಾಡಿದ್ದೆ. ಅದು ನೋಡಿದ್ರೆ ನಾನು ಟ್ರಯಲ್ ಮಾಡಿರ್ಲಿಲ್ಲ, ಆಗುತ್ತೆ ಅಂದ್ಬಿಟ್ಟು ಎತ್ಕೊಂಡು ಬಂದಿದ್ದೆ. ಅದು ನೋಡಿದ್ರೆ ಫುಲ್ ಟೈಟ್ ಆಗ್ಬಿಟ್ಟಿದೆ, ಸೊ ಆಗಿಲ್ಲ. ಕೊನೆಗೂ ಬೇರೆ ಯಾವುದೋ ಔಟ್ಫಿಟ್ ಹಾಕೊಂಡು ಹೋಗ್ತಾ ಇದೀವಿ. ಸೊ ನಾನು ಅಲ್ಲಿ ಹೋದ್ಮೇಲೆ ಏನು ಈವೆಂಟ್ ಇತ್ತು ಅಂತ ಅಷ್ಟು ವ್ಲಾಗ್ ಮಾಡಲ್ಲ, ನೋಡಲ್ಲ. ಆದರೆ ವ್ಲಾಗ್ ಮಾಡ್ತೀನಿ, ಆದರೆ ಮಾಡಲ್ಲ. ಡಿಪೆಂಡ್ಸ್ ಆನ್ ದಿ ಸಿಚುಯೇಷನ್. ಅದಾದ್ಮೇಲೆ ಮನೆಗೆ ಹೋಗಿ ಸರ್ಟಿಫಿಕೇಶನ್ ತೋರಿಸ್ಬೇಕು. ಬನ್ನಿ, ಹಿಂಗೆ ರೆಡಿ ಆಗಿದ್ದೀನಿ. ನಮ್ಮ ಕೃಪಾ ನೋಡಿ, ಅವ್ರು ಸಿಂಪಲ್ ಆಗಿ ಗಟ್ಟಿಯಾಗಿ ರೆಡಿ ಆಗಿದ್ದಾರೆ.
ಆಕ್ಚುಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಕೃಪಾ ಮನೆಗೆ ಬಂದು ರೆಡಿ ಆಗಿರೋದು. ಅಂದ್ರೆ ಈ ತರ ಇಬ್ರು ಜೊತೆಗೆ ರೆಡಿ ಆಗಿರೋದು. ಅಂದ್ರೆ ಯೂಶಲಿ ಇವ್ರು ನನಗೆ ಬಂದು ನಾನು ಇವ್ರ ಮನೆಗೆ ಬಂದು ಮೇಕಪ್ ಪಡ್ಸ್ಕೊಂಡು ಹೋಗಿರೋದಿದೆ. ಸೊ ಇವತ್ತು ನಾನು ಅವರು ಇಬ್ರು ಜೊತೆಗೆ ಸೇರಿ ರೆಡಿಯಾಗಿ ಮಾತಾಡ್ಕೊಂಡು ರೆಡಿ ಆಗಿದ್ದೀವಿ. ಫೈನಲಿ ನಾನು ಕೃಪಾ ರೆಡಿಯಾಗಿ ಹೋಗ್ತಾ ಇದೀವಿ. ಅನ್ಎಕ್ಸ್ಪೆಕ್ಟೆಡ್ ಮೀಟಪ್, ಅನ್ಎಕ್ಸ್ಪೆಕ್ಟೆಡ್ ಗೆಟಿಂಗ್ ರೆಡಿ. Unexpected location for getting ready. ಅಲ್ಲ ಇವತ್ ಮೀಟ್ ಆಗೋದು ಅಷ್ಟು ಪ್ಲಾನ್ ಇರ್ಲಿಲ್ವಲ್ಲ ನಾವು, ಅಲ್ಲ ಅದನ್ನ ಹೇಳಿದ್ದು. Last ಅದು ಬೇರೆ ಇಶಾರಾಗ್ ಹೋಗಿದ್ದು, ಅದಂತೂ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ನಮ್ಗೆ. ಅದ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆತರ ಇವತ್ತು ಆತರ ಡೇ ಸ್ಪೆಂಡ್ ಆಗುತ್ತೆ ಆತರ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಮಾಡಿರ್ಲಿಲ್ಲ. ಸುಮ್ನೆ ಹೋಗೋದು, ಏನೋ ಒಂದು ತಗೊಂಡ್ ಬರೋದು ಅನ್ನೋ ಪ್ಲಾನ್ ಇತ್ತು. ಬಟ್ ಇಟ್ ವಾಸ್ ನೈಸ್. ಹೆಂಗನ್ಸ್ತು ನೀವು ಆ ರೆಸ್ಟೋರೆಂಟ್ ಹೋಗಿ? ಇಟ್ ವಾಸ್ ವೆರಿ ಡಿಫ್ರೆಂಟ್. ಅಂದ್ರೆ ನಾನು ನಿಜವಾಗ್ಲೂ ಪಾಪ ಹಿ ಕೆನಾಟ್ ಸ್ಪೀಕ್ ಅಂತ ಅನ್ಕೊಂಡೆ. ಆಮೇಲೆ ಗೂಗಲ್ ಮಾಡಿದ್ರೆ ಅವ್ರು ಮಾತಾಡೋದೇ ಹಂಗೆ. ಅಂದ ನೇಮ್ ಇಸ್ ಅಂದ್ರೆ ಅವರು ಐ ಮೀನ್ ಯಾರು ಆತರ ಥಿಂಕ್ ಮಾಡಿದಾರೋ ಗೊತ್ತಿಲ್ಲ. ಅಂತ ಜನಕ್ಕೆ ಅಂತಾನೆ ಒಂದ್ ರೆಸ್ಟೋರೆಂಟ್ ಇದೆ, ಅದನ್ನ ಥಿಂಕ್ ಮಾಡಿದಾರಲ್ವಾ. ನೈಸ್ ಆಕ್ಚುಲಿ. ತುಂಬಾ ಆಗಿದ್ರೆ ಕೆಲಸ ಸಿಗಲ್ಲ. ಬಟ್ ಇಲ್ಲಿ ಅದೇ ಆತರ ಯೋಚನೆ ಮಾಡಿ ಪಾಪ ಆಪರ್ಚುನಿಟಿ ಕೊಟ್ಟಿದಾರಲ್ಲ. ನೈಸ್. ಇವನ್ ನೀವ್ ಯಾರಾದ್ರೂ ಮಾಲ್ ಆಫ್ ಏಷ್ಯಾದಲ್ಲಿ ಆ ಒಂದು ರೆಸ್ಟೋರೆಂಟ್ ಹೋಗಿದ್ರೆ ಕಮೆಂಟ್ ಮಾಡಿ. ಹೋಗಿಲ್ಲ ಅಂದ್ರೆ ಡೂ ವಿಸಿಟ್, ಯು ವಿಲ್ ಹ್ಯಾವ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನಗೆ ಹೆಂಗ್ ಅನ್ಸಿದೆ ಅಂದ್ರೆ, ಕೆನ್ ಐ ಗೆಟ್ ಎ ವಾಟರ್, ಕೆನ್ ಐ ಗೆಟ್ ಸಮ್ ವಾಟರ್, ಅದು ವಾಯ್ಸ್ ಹಂಗೆ ಬರ್ತಿದೆ, ಗೆಟ್ ಮಿ ದ ಬಿಲ್ ಆ ತರನೇ ಬರ್ತಿದೆ. ಮೆನ್ಯೂಲೆಲ್ಲ ಹಿಂಗೆ ಎಲ್ಲ ಏನೇನ್ ಫುಡ್ ಆರ್ಡರ್ ಮಾಡ್ಬೇಕು ಅದಕ್ಕೆಲ್ಲ ಸೈನ್ ಲ್ಯಾಂಗ್ವೇಜ್ ಇತ್ತು. ಹೌದು, ಹಿಂಗೆ ಹಿಂಗಿತ್ತು ತಂದೂರೀಸ್ ಹಿಂಗ್ ಮಾಡಕ್ಕೆ, ಆಮೇಲೆ ಕರಿಯಕ್ಕೆ ಹಿಂಗೆ. ಹಾ ಹಂಗೆ, ಆಮೇಲೆ ಹಿಂಗೇನೋ ಇತ್ತು. ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಅದೇ ಜಾಸ್ತಿ ಹೊತ್ತು ಕುತ್ಕೊಂಡು ನಾವು ಆರ್ಡರ್ ಮಾಡ್ಕೊಂಡು ತಿನ್ನೋಷ್ಟು ಟೈಮ್ ಇರಲಿಲ್ಲ. ಸ್ವಲ್ಪ ಬೇಸಿಕ್ ಫುಡ್ ಆರ್ಡರ್ ಮಾಡ್ಕೊಂಡು ತಿಂದು ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ರೆ ನೆಕ್ಸ್ಟ್ ಟೈಮ್ ಹೋಗ್ಬೇಕು. ಮತ್ತೆ ನಾವು ಬಂದಿರೋದು ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಬಂದಿದ ತಕ್ಷಣ ಫುಡ್ ತಿಂತಾ ಇದೀವಿ ನಾನು, ಕೃಪಾ. ಅಂಡ್ ಜೊತೆಗೆ ನನ್ನ ಬ್ಲಾಗ್ ಅಲ್ಲಿ ಒಬ್ರು ರಿವೀಲ್ ಮಾಡ್ತೀನಿ. ಸೋ ಹ್ಯಾಪಿ ನಿಮ್ ಬ್ಲಾಗ್ ಅಲ್ಲಿ ನೀವು ನನ್ನ ಫೀಚರ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ವರ್ಷದಿಂದ ಪರಿಚಯ. ಹೌದು. ಸೊ ಇವತ್ತು ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಫುಡ್ ಟೇಸ್ಟ್ ಮಾಡ್ತಿದ್ವಿ, ವಿಚ್ ಇಸ್ ಲೈಕ್ ಚಿಕನ್ ಇದೆ, ಕಾರ್ನ್ ಇದೆ, ಇದೆಲ್ಲ ಹೆಲ್ದಿ ಫುಡ್ ಅಂತೆ. ಸ್ಪ್ರೌಟ್ಸ್ ಹಾಕಿದ್ದಾರೆ, ಟೇಸ್ಟಿ ಇದೆ. ಪನ್ನೀರ್. ಸೊ ನಂಗೆ ಚಿಕನ್ ಇಷ್ಟ ಆಯ್ತು ಆಕ್ಚುಲಿ. ಚಿಕನ್ ರೈಸು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನೈಸ್. ಆಕ್ಚುಲಿ ಹೆಲ್ದಿ ತರಾನೇ ಇಲ್ಲ, ನಾರ್ಮಲ್ ಫುಡ್ ತರಾನೇ ಇದೆ. ಹೆಂಗಂತೀವಿ? ನಾನು ಇವ್ರಿಗೆ ಆಲ್ಮೋಸ್ಟ್ 5 ವರ್ಷನ 5-6 ವರ್ಷ ಹಿಂದೆ ನೋಡಿದೆ. ಆವಾಗಿಗೂ ಇವತ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಗೈಸ್ ಸೀಮಾ ಅವ್ರದ್ದು. ಸೀರಿಯಸ್ ಆಗಿ ಹೇಳ್ತೀನಿ, ಅವಾಗ ನೋಡಿದ್ ಸೀಮಾ, ಐ ಆಮ್ ಸಾರಿ. ಒಂದು ಫೋಟೋ ಹಾಕ್ತೀನಿ ಬೇಕಂದ್ರೆ. ಐ ಸ್ಟಿಲ್ ರಿಮೆಂಬರ್, ನಾನು ನಿಮ್ಮ ಸಲೂನ್ ಬಂದು, ನಾನು ನಿಮ್ಮ ಮಮ್ಮಿ ಸಲೂನ್ಗೆ ಬಂದು ನಾನು ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಇಷ್ಟೇ ಗೈಸ್, ಇಷ್ಟೇ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಇನ್ನೊಂದು ಹೇಳ್ತೀನಿ ನೋಡಿ, ಯು ಟ್ರಸ್ಟ್ ಮಿ ಆರ್ ನಾಟ್, ಅವಾಗಿಗೂ ಇವತ್ತಿಗೂ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಇದೆ ಗೈಸ್. ಅವಾಗ ನಾನು ನೋಡಿದ್ದು, ಇದು ಹೇಳ್ಬೇಕು ಗೊತ್ತಿಲ್ಲ ನನ್ನ ಬ್ಲಾಗ್ ಅಲ್ಲಿ, ನೀವು ಬೇಡ ಅಂದ್ರೆ ಕಟ್ ಮಾಡ್ಕೊಳ್ಳಿ. ಆವಾಗ ಶಿ ವಾಸ್ ವೆರಿ ಡಿಪ್ರೆಸ್ಡ್, ಅಂದ್ರೆ ತುಂಬಾ ಬೇಜಾರಲ್ಲಿ ನೋಡಿದ್ದೆ ಆ ಸೀಮಾನ ನಾನು. ಇವಾಗ ಈ ಸೀಮಾನ ನೋಡಕ್ಕೆ ಹುಡುಗಿರಿಗೆ ಒಂಥರ ಮೋಟಿವೇಶನ್ ಅಂತಾನೆ ಹೇಳ್ಬೋದು. ಐ ಜಸ್ಟ್ ವಾಂಟ್ ಟು ಟೆಲ್ ಯು ಟು ಬಿ ಸ್ಟ್ರಾಂಗ್. ರೀಸೆಂಟ್ ಆಗಿ ಇವ್ರದ್ದು ಬ್ಲಾಗ್ ನೋಡಿದೆ ನಾನು, ಸಾಮ್ ಸಮೀರ್ ಅವ್ರ ಪೇಜ್ ಅಲ್ಲಿ. ತುಂಬಾ ಇಮೋಷನಲ್ ಇತ್ತು ಗೈಸ್. ಐ ಜೆನ್ಯೂನ್ಲಿ ಫೆಲ್ಟ್ ಟು ಕ್ರೈ. ಲೈಕ್ ತುಂಬಾ ಕಷ್ಟ ಇದೆ ಜೀವನ. ಲೈಕ್ ಸೊ ಐ ವಾಂಟ್ ಯು ಟು ಗ್ರೋ. ಚೆನ್ನಾಗಿ ಬೆಳೀರಿ. ನಾನ್ ಬ್ಲಾಗ್ ಮಾಡ್ತೀನಿ, ಚೆನ್ನಾಗಿ ಬೆಳೀರಿ. ಆಮೇಲೆ ಬಿ ಸ್ಟ್ರಾಂಗ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಸಪೋರ್ಟ್ ಮಾಡ್ಬೇಕು. And we all love you. And she is really cute guys. ನಿಜವಾಗ್ಲೂ she is a gem, genuinely telling. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದೆಲ್ಲ ಒಳ್ಳೆ ಮಾತುಗಳು ಹೇಳಿದ್ದಕ್ಕೆ. ಸೊ ಗೈಸ್, ನಾನು ಮನೆಗೆ ಬಂದು ಆ್ಯಕ್ಚುಲಿ ಏನಾಯಿತು ಅಂದರೆ, ಇವತ್ತಿನ ವ್ಲಾಗ್ ನಾನು ವ್ಲಾಗ್ ಶುರು ಮಾಡಿದ್ದು ಫ್ರಮ್ ದ ಸ್ಟಾರ್ಟಿಂಗ್ ಈಸ್ ಲೈಕ್ ಏನಕ್ಕೆ ವ್ಲಾಗ್ ಶುರು ಮಾಡಿದೆ ಅಂತಲೇ ಮರ್ತೋದೆ. ಆ್ಯಕ್ಚುಲಿ ವ್ಲಾಗ್ ಶುರು ಮಾಡಿದ್ದು ನಾನು, ನೀವು ನೋಡ್ದಂಗೆ ಕಾಲೇಜ್ ಸರ್ಟಿಫಿಕೇಷನ್ ತರೋಕ್ಕೆ ಅಂತ ನಾನು ವ್ಲಾಗ್ ಶುರು ಮಾಡಿದ್ದು. ಸೊ ಹೆಂಗಿರುತ್ತೆ ಇವತ್ತಿನ ದಿನ ಕೂಡ ನೋಡಿ, ಹಿಂಗಾಗುತ್ತೆ. ದಿಸ್ ಇಸ್ ಹೌ ದ ಡೇ ಗೋಸ್. ನನಗೆ ಐಡಿಯಾನೇ ಇರಲಿಲ್ಲ ಇವತ್ತು ನನ್ನ ದಿನ ಹಿಂಗಿರುತ್ತೆ ಅಂತ. ಕಾಲೇಜ್ಗೆ ಹೋದೆ. ಸೊ ಏನದು ಸರ್ಟಿಫಿಕೇಟ್ ತೊಗೋಬೇಕು, ಕಲೆಕ್ಟ್ ಮಾಡಬೇಕಂತಿದ್ದೆ. ಸೊ ಅಲ್ಲೇ ನನ್ನ ಜೂನಿಯರ್ಸ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸಿಕ್ಕಿದ್ರು. ವಿ ಸ್ಪೆಂಟ್ ಗ್ರೇಟ್ ಟೈಮ್. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ನಾವು ಕೃಪಾನು ಮೀಟ್ ಆದ್ವಿ. ಆ್ಯಂಡ್ ಅದಾದ್ಮೇಲೆ ಜೊತೆಗೇನೆ ಒಂದು ಈವೆಂಟ್ ಇತ್ತು. ಆ ವ್ಲಾಗ್ ನಾನು ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ದಿಸ್ ಇಸ್ ವಾಸ್ ಮೈ ಹೋಲ್ ಡೇ. ಆ್ಯಂಡ್ ಎಸ್ಪೆಷಲಿ ಇವತ್ತಿನ ನನ್ನ ಒಂದು ಸ್ಪೆಷಲ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆಂದರೆ, ಈ ಥರ ಡೈಲಿ ನಾನು ಒಂದೊಂದು ನ್ಯೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀನಿ. ಸೊ ನನಗನ್ಸಿದ್ದೇನೆಂದರೆ, ಆ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ನಲ್ಲ, ನಂಗೆ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಿಲ್ಲ.
ಅಷ್ಟು ಚೆನ್ನಾಗಿತ್ತು ಆ ರೆಸ್ಟೋರೆಂಟು. ಆ ರೆಸ್ಟೋರೆಂಟ್ಗೆ ಹೋದ್ರೆ ಮಾತು ಬರ್ತಿದೆ, ಬಟ್ ಅಲ್ಲಿರೋ ಜನಗಳು ನೋಡಿ ನಾವು ಓಕೆ ಹಿಂಗ ಮಾತಾಡೋದು, ಮಾತೇ ಬರಬಾರ್ದು, ವಾಯ್ಸೇ ಬರಬಾರ್ದು ಅನ್ನೋ ಥರ ಫೀಲ್ ಇತ್ತು. ಸೊ ಗೈಸ್ ಈ ಥರ ಇತ್ತು. ಸೊ ದಿಸ್ ವಾಸ್ ದ ಡೇ. ಐ ಹೋಪ್ ಸ್ವಲ್ಪ ಮೆಸ್ಸಪ್ ಆಯಿತು, ಯಾಕಂದರೆ ಬಟ್ ಹೆಂಗಂತೂ ಕಾಲೇಜು ಜೂನಿಯರ್ಸು ಸೀನಿಯರ್ಸು ಅದಾದ್ಮೇಲೆ ಶೆಫ್ಗಳೆಲ್ಲ ಇವತ್ತು ಲಾಸ್ಟ್ ಆ್ಯಂಡ್ ನನ್ನ ಮಾರ್ಕ್ಸ್ ಸರ್ಟಿಫಿಕೇಟ್ ಎಲ್ಲ ತೋರಿಸೇ ಇಲ್ಲ. ಸೊ ಇವತ್ತಿನ ಫೈನಲಿ ನಾನು ಒಂದು ಸರ್ಟಿಫೈಡ್ ಶೆಫ್ ಆದೆ. ಸೊ ನನ್ನ ರಿಸಲ್ಟ್ ಏನಂದರೆ, ನಾನು ಅಲ್ಲೆಲ್ಲೂ ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ನಮ್ಗೆ ಅಲ್ಲಿ ಅಲೋ ಇರಲಿಲ್ಲ, ಒಳಗಡೆ ಫೋನ್ ಅಲೋ ಇರಲ್ಲ. ಸೊ ಜಸ್ಟ್ ಸುಮ್ಮನೆ ಹೋಗಿ ಮಾರ್ಕ್ ಶೀಟ್ನ ನೋಡ್ಕೊಂಡು ಬಂದೆ. ಯೂಶ್ವಲಿ ಮಾರ್ಕ್ಸ್ ಕಾರ್ಡು ಎಲ್ಲ ನಮಗೆ ಇಮೇಲ್ ಮಾಡಿರ್ತಾರೆ. ಸೊ ಇಮೇಲ್ ಮಾಡಿದ್ರೆ ನಾನು ನಿಮಗೆ ಅದನ್ನು ಬೇಕಾದರೆ ಹಾಕಿರ್ತೀನಿ. ಸದ್ಯಕ್ಕೆ ನನಗೆ ಇನ್ನೂ ಇಮೇಲ್ ಬಂದಿಲ್ಲ. ಸೊ ಆದರೂ ನಾನು ಹೇಳ್ತೀನಿ, ಐ ಗಾಟ್ 80 ಸ್ಕೋರು. 100ಗೆ 80 ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಇಟ್ ವಾಸ್ ನೈಸ್. ಆ್ಯಂಡ್ ಸೆಕೆಂಡ್ ಹೈಯೆಸ್ಟ್ ನಂದೇ ಇದ್ದಿದ್ದು ಆಲ್ಮೋಸ್ಟು. ಫಸ್ಟ್ ಹೈಯೆಸ್ಟ್ ಒಬ್ಬರಿದ್ರು 88 ಅಂತ, ಓವಿಯಾ ಅಂತ ಒಬ್ಬರಿದ್ರು. ಅದು ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಆಗಿದೆ. ಐ ಆಮ್ ಸೊ ಹ್ಯಾಪಿ. ನನಗೆ ಗೊತ್ತಿಲ್ಲ ಅಂದರೆ ಏನಾಗಿತ್ತು ಅಂದರೆ, ಇದು ಹೆಂಗೆ ಕನ್ಸಿಡರ್ ಮಾಡಿದ್ದಾರೆ ಅಂದರೆ, ಓವರ್ ಆಲ್ ನಾವು ಯೂನಿಟ್ ಟೆಸ್ಟು, ಎವ್ರಿ ಮಂತ್ ಟೆಸ್ಟ್ ಬರಿತಾ ಇದ್ದಿದ್ದು, ಆಮೇಲೆ ಅಟೆಂಡೆನ್ಸು, ಆಮೇಲೆ ಪ್ರಾಕ್ಟಿಕಲ್, ಥಿಯರಿ ಏನೇನಿದೆ ಎಲ್ಲನೂ ಸೇರಿ ನನಗೆ ರಿಸಲ್ಟ್ ಬಂದಿದ್ದು. ನಾನು ಇಷ್ಟು ಬರುತ್ತೆ ಅಂದರೆ ನಾನೇನು ಅನ್ಕೊಂಡೆ, ಬರೀ ಪ್ರಾಕ್ಟಿಕಲ್ ಇಷ್ಟು ಕೊಡ್ತಾರೆ ಅಂದ್ಕೊಂಡಿದ್ದೆ. ರಿಸಲ್ಟ್ಸ್ ಓವರ್ ಆಲ್ ನಂದು ಇಷ್ಟು ಅಂತ ಬಂದಿತ್ತು. 80 ಮಾರ್ಕ್ಸ್ ಬಂದಿತ್ತು. ನಾನು ವಾವ್ ಅಂದ್ಕೊಂಡೆ. ಸೆಕೆಂಡ್ ಹೈಯೆಸ್ಟ್ ವಾವ್ ಅನಿಸ್ತು. ನೈಸ್ ಎಕ್ಸ್ಪೀರಿಯನ್ಸ್ 6 months. ಎನಿಯೋ ಈ ವ್ಲಾಗು ಇದೊಂದಿತ್ತು, ಲೈಕ್ ಎ ಡೇ ಇನ್ ಮೈ ಲೈಫ್ ಆ್ಯಸ್ ವೆಲ್ ಆಸ್ ನಾನು ಒಂದು ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡೋದು ಹೆಂಗಿರುತ್ತೆ, ಕಾಲೇಜ್ ಹೆಂಗಿರುತ್ತೆ, ಲಾಸ್ಟ್ ಡೇ. ಸೊ ಇನ್ನು ಮತ್ತೆ ಆ ಕಡೆ ಹೋಗ್ತೀನೋ ಇಲ್ಲೋ ಅಂತೂ ಗೊತ್ತಿಲ್ಲ. ಏನಾದರೂ ಈವೆಂಟ್ ಇದ್ದರೆ, ಇಲ್ಲ ಏನಾದರೂ ಇದ್ದರೆ, ಏನಾದರೂ ಆಪರ್ಚುನಿಟೀಸ್ ಬಂದರೆ ಆ ಕಡೆ ಹೋಗಬೇಕು ಅನ್ನೋದು ಇನ್ಫಾರ್ಮೇಷನ್ಸ್ ಬಂದರೆ, ಇನ್ವೈಟ್ ಬಂದರೆ ಹೋಗ್ತೀನಿ, ಇಲ್ಲಾಂದರೆ ಬಿಟ್ಟರೆ ಇನ್ನು ಅಫ್ಕೋರ್ಸ್ ನಾವು ಕಾಲೇಜ್ಗೆ ಹೋಗಲ್ಲ. ಸೊ ದಿಸ್ ವಾಸ್ ದ ಲಾಸ್ಟ್ ಡೇ ಆಫ್ ಮೈ ಕಾಲೇಜ್. ಆ್ಯಂಡ್ ಫೈನಲಿ ಐ ಗಾಟ್ ಸರ್ಟಿಫಿಕೇಟ್ ಸಿಕ್ಕಿದೆ. ಸರ್ಟಿಫೈಡ್ ಶೆಫ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ದಿಸ್ ಜರ್ನಿ ವಾಸ್ ನಾಟ್ ಸೋ ಈಸಿ ಗೈಸ್, ನಾಟ್ ಎಟ್ ಆಲ್ ಸೋ ಈಸಿ ಫಾರ್ ಮೀ. ಆ ಒಂದು 6-7 months ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ, ಎಫರ್ಟ್ಸ್ ಹಾಕಿದ್ದೀನಿ, ಏನೇನೋ ಮಾಡಿದ್ದೀನಿ. ಆ ಗ್ಯಾಪಲ್ಲಿ ಆ ಕೋರ್ಸ್ ಕಲಿತಾನು ನಾನು ಇನ್ನೂ ಬೇರೆ ನಾಲೆಜ್ ಕೂಡ ಕಲ್ತಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನನಗೆ ನಾನೇ ಖುಷಿ ಪಡ್ಕೋತಾ ಇದ್ದೀನಿ, ಆ್ಯಂಡ್ ನನಗೆ ನಾನೇ ಪ್ರೌಡ್ ಹೇಳ್ಕೊತಾ ಇದ್ದೀನಿ. ಸೊ ಓಕೆ, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಏನು ವ್ಲಾಗು ಅಂತ ವೇಟ್ ಮಾಡ್ತಾ ಇರಿ. ಬಾಯ್.